ಮತ್ತೆ ಕಾಫಿ ಸ್ಟ್ರಾಂಗ್. ಏನೇ ಚಂಪಾ ಇವತ್ತು ಇಷ್ಟೊಂದು ಮುರಿತಾ ಇದೆಯಲ್ಲ, ಏನ್ ಸಮಾಚಾರ? ಅತ್ತೆ ನಿನ್ನೆ ರಾತ್ರಿ ನಂಗೊಂದು ಕನ್ಸು ಬಿದ್ದಿತ್ತು. ಕನ್ಸಲ್ಲಿ ಕಾಫಿ ಮಾಡ್ದ್ಯಾ? ಕಾಫಿ ಟೀ ಕನ್ಸಲ್ಲ ಅತ್ತೆ ಅದು. ನಾನು ಒಬ್ಳೆ ನಡ್ಕೊಂಡು ಹೋಗ್ತಾ ಇದ್ನಾ, ಯಾರೋ ಒಬ್ರು ಹಿಂದೆಯಿಂದ ಬಂದು ಬಲ್ವಂತವಾಗಿ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ರು. ಏನು ಇದು ಕನಸಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ಯಲ್ಲ, ಏನಾದ್ರೂ ಎಡವಟ್ಟಾದ್ರೆ ಏನೇ ಗತಿ? ಬೇಡ ಅಂತ ಹೇಳ್ಬಾರ್ದಾಗಿತ್ತಾ? ನನ್ ಬೇಡ ಅನ್ನೋಷ್ಟ್ರಲ್ಲಿ ಅವ್ರು ತಾಳಿ ಕಟ್ಬಿಟ್ಟಿದ್ರು ಅತ್ತೆ. ಅದಕ್ಕೆ ನಾನು ನಾಚ್ಕೊಂಡು ತಲೆ ಬಗ್ಗಿಸ್ಕೊಂಬಿಟ್ಟೆ. ಕನ್ಸಲ್ಲಿ ತಾಳಿ ಕಟ್ಟಿದ್ ಯಾರು? ಇನ್ಯಾರು? ನಾವ್ ಯಜಮಾನ್ರು. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಇನ್ನೊಂದ್ಸಲ ನಿನ್ ಡ್ರೀಮಲ್ಲಿ ನನ್ನ ಹಬಿ ಏನಾದ್ರು ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಕರ್ಕೊಂಡು ಹೋಗಿ ರೂಮಲ್ಲಿ ಕಟ್ಟಾಕೊಳ್ರಿ, ನಾನೇನ್ ಬೇಡ ಅನ್ನ. ಬರ್ತಾ ಬರ್ತಾ ಇವಳು ಚೇಷ್ಟೆ ಜಾಸ್ತಿ ಆಗೋಯ್ತು. ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇರಲ್ಲ. ಹೇಗಾದ್ರೂ ಮಾಡಿ ಇವಳಿಗೆ ಮ್ಯಾರೇಜ್ ಮಾಡಿ ಮನೆಯಿಂದ ಓಡಿಸ್ಬೇಕು, ಆ ಬುದ್ಧಿ ಬರುತ್ತೆ. ಯಾರು ನೀವು? ಕೂತ್ಕೋಬೋದಾ? ಬನ್ನಿ ಕೂತ್ಕೊಳ್ಳಿ. ಇಲ್ಲ. ಹಾ ಈಗ ಹೇಳಿ, ಯಾರು ನೀವು? ಶ್ರೀಧರ್ ಅಂತ. ಎಲ್ಲಿ ನನ್ನ ಹೆಂಡತಿ? ನಿಮ್ಮ ಹೆಂಡತಿ ಇಲ್ಲೇಕ್ರಿ ಇರ್ತಾರೆ? ಇಷ್ಟಕ್ಕೂ ಯಾರವ್ರು? ಚಂಪಾ. ಅದ್ಕೆ 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 ಎಸ್ ಬಲ್ಲು, ಚಂಪನ್ ಗಂಡ ಅಂತೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಾನೇ ಚಪ್ಪನ್ ಗಂಡ ಅಂತ ಬ್ಯಾಗ್ ತೆಗ್ದು ಹಾಕೊಂಡು ಬಂದ್ರೆ ಅವಳ ನಿಮ್ ಜೊತೆ ಕಳ್ಸ್ಬಿಡ್ಬೇಕಾ? ನನಗೆ ಗೊತ್ತು ನೀವೆಲ್ಲ ನಂಬಲ್ಲ ಅಂತ, ಅದಕ್ಕೆ ದಾಖಲೆ ಸಮೇತ ಬಂದಿದ್ದೀನಿ. ಮದುವೆ ಆಗಿ 1 ವರ್ಷ ಆಗಿದೆ. ಮದುವೆ ಆಗಿ 1 year ಆಯ್ತು ಅಂತೀರಾ? ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ? ಆವತ್ತೇ ಮನೆ ತುಂಬಿಸ್ಕೋಬೇಕಾಗಿತ್ತು. ಲೇಟ್ ಆದ್ರೆ ಹಕ್ಕು ಕಳೆದು ಹೋಗುತ್ತೆ. ನನಗೆ ಇಷ್ಟ ದಿವಸ ಶನಿ ಕಾಟ ಇತ್ತು. 1 ವರ್ಷದೊಳಗೆ ದಾಂಪತ್ಯ ಜೀವನಕ್ಕೆ ಎಂಟರ್ ಆದ್ರೆ ಸಿಕ್ಕಾಬಿಡೆ ಮಕ್ಕಳಾಗ್ಬಿಡುತ್ತೆ ಅಂತ ಶಾಸ್ತ್ರಿಗಳು ಹೆದರ್ಸ್ಬಿಟ್ಟಿದ್ರು. ಹುಟ್ಟ ಮಕ್ಕಳಿಗೆ ಹೆದರ್ಕೊಂಡು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮುಂದಕ್ಕೆ ಹಾಕ್ಬಿಟ್ಟಿಯಪ್ಪ. ಚಂಪಾ ಚಂಪಾ. ಅತ್ತೆ, ಇವ್ರು ಯಾರು ನಂಗೆ ಗೊತ್ತಿಲ್ಲ. ಏನು? ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಹೇಳ್ತಾ ಇದ್ದೀನಲ್ಲ, ನೀವ್ ಯಾರು ನಂಗೆ ಗೊತ್ತಿಲ್ಲ. ಎಲ್ಲಿ ಇದೇ ಮಾತ್ರ ನನ್ನ ಮುಖ ನೋಡ್ಕೊಂಡು ಹೇಳು. ನಿಮ್ ಮುಖ ನೋಡ್ಕೊಂಡು ಏನ್ರಿ ಹೇಳೋದು? ನಿಮ್ ಕಣ್ಣು ನೋಡ್ಕೊಂಡು ಹೇಳ್ತಾ ಇದೀನಿ. ನೀವ್ ಯಾರೋ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿನ್ಗೆ? ನೀವ್ ಯಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವೇನ್ರಿ? ಹಾಗೆಲ್ಲ ಮುಟ್ಬೇಡಿ. ಏನು? ತಾಳಿ ಕಟ್ಟಿದ ಗಂಡನ್ನ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ನೀವ್ ಯಾರು ಏನು ಅಂತ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಹೇಗಾಯ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಇದೆಲ್ಲ ಹೇಗಾಯ್ತು ಅಂತ ನಮ್ಮನ್ ಕೇಳಿದ್ರೆ ನಾವೇನ್ ಹೇಳೋಣ? ಹಬಿ ಹಬಿ ಕಮ್ ಹಿಯರ್. ಮೈ ಡಿಯರ್ ಗೋಪಿ, ಏನ್ ನಿಮ್ ಗಲಾಟೆ? ಮೊದಲು ಆ ಫೋಟೋ ನೋಡಿ ಗೊತ್ತಾಗುತ್ತೆ. 5 ಕೋಟಿ 5 ಕೋಟಿ 5 ಕೋಟಿ 5 ಕೋಟಿ. ಅಣ್ಣ, ಗಂಡು ಹೆಣ್ಣಿನ ಫೋಟೋ ನೋಡಿದ ತಕ್ಷಣ 5 ಕೋಟಿ 5 ಕೋಟಿ 5 ಕೋಟಿ ಅಂತ ಯಾಕೆ ಮಾಡ್ಕೊಳ್ತಾ ಇದೀಯಾ? ನಂದು 5 ಕೋಟಿ ಆಸ್ತಿ ಇದೆಯಲ್ಲ, ಅದು ಏನಾಗುತ್ತೋ ಏನೋ ಅಂತ ನಮ್ಮ ಯಜಮಾನ್ರು ಯೋಚನೆ. ನನಗಂತೂ ಯಾವ ಯೋಚನೆ ಇಲ್ಲ. ಇವತ್ತಲ್ಲ ನಾಳೆ 5 ಕೋಟಿ ಬಂದೇ ಬರುತ್ತೆ. ನಾನು ಹೇಳಿದ್ದು ನಿನಗಲ್ಲ, ಅವ್ರಿಗೆ. ಮತ್ತೆ ಯಜಮಾನ್ರು ಒಂದೇ? ಅದು ನೀನಲ್ಲ, ಅವರು. ಚಂಪಾ, ನಾನೀಗ ಮುಂಚೆನೆ ಹೇಳಿದ್ದೀನಿ, ನಿನ್ನ ಹಳೆ ಬಾಯ್ ಫ್ರೆಂಡ್ ಆಗಿರ್ಲಿ, ಯಜಮಾನ ಆಗಿರ್ಲಿ, ಇನ್ಯಾರೇ ಆಗಿರ್ಲಿ, ಎಲ್ರು ಬಿಟ್ಟು ಹಾಕಿ ನನ್ನ ಜೊತೆ ಬರ್ತಾ ಇರ್ಬೇಕು ಅಂತ. ಆದ್ರೆ ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ವಲ್ಲ. ನಾನ್ ಸುಳ್ಳು ಹೇಳ್ಬೋದು, ಆದ್ರೆ ಈ ಫೋಟೋ ಸುಳ್ಳು ಹೇಳ್ತಾ? ನಮ್ಮ ಮದುವೆ ಮಾಡಿಸಿದ ಶಾಸ್ತ್ರಿಗಳನ್ನ ಕರೆಸ್ಲಾ? ಆಗಿದಾಗ್ಲಿ ದೇವಸ್ಥಾನಕ್ಕೆ ನಡಿ, ಮತ್ತಿನ್ನೊಂದ್ಸಲಿ ತಾಳಿ ಕಟ್ತೀನಿ. ಏನಪ್ಪ ಅದು ಮಾತೃಶ್ರೀ ರಂಗಮ್ಮನವರೇ, ಆ ಫೋಟೋ ಇದೆಯಾ? ಬಾಯಿ, ಇಷ್ಟು ದಿವಸ ಆಯ್ತು ಆ ತರ ಫೋಟೋ ಒಂದು ಹೊಡೆಸ್ಕೊಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಮಾತಾಡ್ತಾನೆ. ಏನಪ್ಪ ಅದೇನ್ ನಡೀತು ಅಂತ ಸ್ವಲ್ಪ ವಿಪುಲವಾಗಿ ಹೇಳ್ತೀಯಾ? ಅಮ್ಮ, ಅದೇನಾಯ್ತು ಅಂದ್ರೆ ಆಯ್ತು ಅಷ್ಟೇ ತಾನೇ ಬಿಡಪ್ಪ. ಏನೋ ಪ್ರೀತಿ ಮಾಡಿದ್ವಿ, ಮದುವೆ ಆದ್ವಿ. ಚಂಪಾ, ಈ ವಿಷಯನ ಇಷ್ಟ ದಿನ ಯಾಕೆ ನಮ್ಮ ಹತ್ರ ಹೇಳಿರ್ಲಿಲ್ಲ? ಮಳ್ಳಿ ಒಳಗಡೆ ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಈಗೇನು ನೀವೇ ಕಳಿಸ್ಕೊಡ್ತೀರೋ ಇಲ್ಲ ನಾನೇ ಅವಳು ಹೇಳ್ಕೊಂಡು ಹೋಗ್ಲೋ? ನೋಡಿ, ನೀವು 3 days ನಮ್ಮ ಮನೇಲಿ ಸ್ಟೇ ಮಾಡಿ, ನಾನು ಅವಳಿಗೆ ಸಮಾಧಾನ ಮಾಡಿ ನಿಮ್ ಜೊತೆನೆ ಕಳ್ಸ್ಕೊಡ್ತೀನಿ. ಲೇ ಬಿಟ್ಲ, ಚಂಪಾ ಮನೆ ಬಿಟ್ಟು ಹೋದ್ಮೇಲೆ ನುಲಿಯೋ ಕಾಂಟ್ರಾಕ್ಟ್ ಯಾರು ತಗೊಂತಾರ? ಇದಾರಲ್ಲ ಪಾಂಡುರಂಗ ಗಂಡುಗಲಿ, ಬಲಗೈ ಎಡಗೈ ಎತ್ಬಿಟ್ಟು ತಮ್ಮ 0 ಸೈಜಿನ ಸೊಂಟನ ಬಳಕಿಸ್ತಾರೆ. ಮನೆ ಮಂದಿಗೆಲ್ಲ ಬಿಟ್ಟು ನಂಗಾನ ಬಿಡ್ಲೇಂದ್ರೆ ಅಲ್ಲ ಕಂಡ್ರಲ್ಲ, ಅವ್ನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಎತ್ತ ಅಂತ ಗೊತ್ತಿಲ್ಲ, ಗಂಡ ಅಂತ ಬಂದ್ಬಿಟ್ಟ. ಅಂತವ್ರಿಂದ ಕಳ್ಸ್ಕೊಡಕ್ಕಾಗತ್ತೇನೆ? ಆದ್ರೆ ಅವ್ರಿಬ್ರು ಮದುವೆ ಆಗಿರೋ ಫೋಟೋ ದಾಖಲೆ ಅಂತ ಇದೆಯಲ್ಲ ನೋಡಿ ಹೇಳಿ ಅಂದ್ರೆ, ಈ ಫೋಟೋಗಳನ್ನೆಲ್ಲ ದಾಖಲೆ ಅಂತ ಇಟ್ಕೊಂಡು ನಾನು ಚಂಪನ ಅವನಿಂದ ಕಳ್ಸ್ಕೊಡಕ್ ರೆಡಿ ಇಲ್ಲಪ್ಪ. ಬಾವಾ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಅತ್ತಿಗೆ ಅಂತ ಸುಂದರವಾದ ಹೆಂಡತಿನ ಮನೇಲಿ ಇಟ್ಕೊಂಡು ಆ ಮನೆ ಕೆಲಸದವಳಿಗೆ ಸಪೋರ್ಟ್ ಮಾಡ್ತಾ ಇದಿರಲ್ಲ, ಏನ್ರಿ ಚೆನ್ನಾಗಿರತ್ತೆ? ಸುಮ್ಮನೆ ಇರಲೇ, ನೀನು ಮನೆ ಕೆಲಸದವಳು ಅನ್ನೋ ಪದ ಏನಾದ್ರು ಚಂಪನ ಕಿವಿಗೆ ಬಿತ್ತು ಅಂದ್ರೆ ಓಡ್ ಬಂದು ನಿನ್ನ ಕಡ್ಡಿ ಮೀಸೆಗೆ ಬೆಂಕಿ ಕಡ್ಡಿ ಗೀರಿ ಇಟ್ಟು ಬಿಡ್ತಾಳೆ. ಲೇ ಚಂಪಾ ಚಮೇಲೆ, ಬಾವ
ಬಾವ ಲೇ ಚಂಪಾ ಚಮೇಲಿ ಅಂದಿದ್ದು ಆ ಶ್ರೀಧರನ ಕಿವಿಗೆ ಏನಾದ್ರು ಬಿತ್ತು ಅಂದ್ರೆ ಅವನು ಬಂದು ನಿಮ್ಮ ದಪ್ಪ ಮೀಸಿಗೆ ಕೊಳ್ಳಿ ಇಟ್ಬಿಡ್ತಾನೆ. ಲೇ ಚಂಪಾ ಬಾರ ಇಲ್ಲೇ. ಏನು ಯಜಮಾನ್ರಿ? ಕರ್ದಿದ್ ನಾನ್ ತಾನೆ, ನೀನೇನು ಏನು ಯಜಮಾನ್ರಿ ಅಂತ ಇವ್ರನ್ನ ಕೇಳೋದು. ಬಾಬಾ ಮಾತಾಡ್ಕೊಳ್ಳಿ. ಲೇ ಚಂಪಾ ಬಾ ಕೂತ್ಕೊ. ಲೇ ಚಂಪಾ, ಈಗ ನಿನಗೆ ಆ ಶ್ರೀಧರನ ಬಗ್ಗೆ ಏನೇನ್ ಗೊತ್ತೇ? ಏನ್ ಗೊತ್ತೇ? ಏನು ಗೊತ್ತಿಲ್ಲ ಯಜಮಾನ್ರೆ. ಆದ್ರೆ ಆ ಫೋಟೋ ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದೆಯಲ್ಲ. ಅದು ನಂಗೆ ಗೊತ್ತಿಲ್ಲ ಯಜಮಾನ್ರೆ. ಒಂದ್ ಕಡೆ ನಿನಗೇನು ಗೊತ್ತಿಲ್ಲ, ಮತ್ತೊಂದ್ ಕಡೆ ಆ ಫೋಟೋ ಅಂದ ಮೇಲೆ ಇದೆ, ಇದರಲ್ಲಿ ಏನೂ ಇದೆ. ಅದು ಏನು ಅಂತ ಆದಷ್ಟು ಬೇಗ ನಾನು ಪತ್ತೆ ಹಚ್ತೀನಿ. ಲೇ ಚಂಪಾ, ಶ್ರೀಧರ್ ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ನೀನು ಅವ್ರ ಹೆಂಡತಿ ಅಂತ ಪ್ರೂವ್ ಆಗಿದೆ. ಸುಮ್ಮನೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರು. ನಾನು ಯಾರ ಜೊತೆನೂ ಹೋಗಲ್ಲ. ನೀನ್ ಹೋಗ್ಲಿಲ್ಲ ಅಂದ್ರೆ ಕಾರ್ಮಿಕ ಸಂಘದವ್ರನ್ನ ಕರೆಸಿ ನಿಂಗೆ ಚೀಮಾರಿ ಹಾಕಿಸ್ತೀನಿ. ಮ್ಯಾರೇಜ್ ಆಗಿ ಒಬ್ಬ ಹುಡುಗಂಗೆ ಹ್ಯಾಂಡ್ ಕೊಟ್ಟಿದ್ದಾಳೆ ಅಂತ ದೊಡ್ಡ ನ್ಯೂಸ್ ಮಾಡ್ತೀನಿ. ನೀನು ಯಾಕೆ ಹೀಗೆಲ್ಲ ಮಾಡ್ಕೊಂಡೆ? ನಂಗೇನು ಗೊತ್ತಿಲ್ಲ ಯಜಮಾನ್ರೆ. ಇದ್ರಲ್ಲೆಲ್ಲ ಮೋಸ ಇದೆ. ಮೋಸ ಇಲ್ಲ, ಬೂಸನೂ ಇಲ್ಲ. ಮೋಸ ಮಾಡಿರೋದು ನೀನು. ಲೇ ಚಂಪಾ, ನೀನು ಯಾವತ್ತು ಸುಳ್ಳು ಹೇಳ್ದವಳಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ವಿಷಯನ ಒಂದು ಇತ್ಯರ್ಥಕ್ಕೆ ಬರೋವರೆಗೂ ಇವಳು ನನ್ನ ಜೊತೆಲೇ ಇರ್ತಾಳೆ. ಅಳಿ ಅಂದ್ರೆ ಓ ಏನ್ ಬಾವ ಇವತ್ತು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೀರಾ? ಅದು ಅಳಿಯಂದ್ರಿಗೆ ಸತ್ಕಾರ ಮಾಡಬೇಕು ಅಂತ ನಮಗೆ ಗಾಳಿ ಆಂಜನೇಯ ಸ್ವಾಮಿಯಿಂದ ಪ್ರೇರಣೆ ಆಯ್ತು ಸ್ವಾಮಿ. ಅಣ್ಣ, ನಿನಗೆ ಇಷ್ಟು ದಿನಕ್ಕಾದ್ರೂ ನಮ್ಮ ಯಜಮಾನ್ರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಅನ್ನಿಸ್ತಲ್ಲ. ನನಗೆ ತುಂಬಾ ಖುಷಿ ಆಗ್ತದೆ. ಯಾಕೆ ಹೊಡೆದ್ರೆ? ನಾನು ಇದನ್ನೆಲ್ಲ ತಂದಿರೋದು ತಮಗೆ ಸನ್ಮಾನ ಮಾಡಬೇಕು ಅಂತ ಅಲ್ಲ ಕಣಪ್ಪ. ನಮ್ಮ ಹೊಸಾಳಿ ಅಂದ್ರಿಗೆ ಶಾಲ್ ಹೊದಿಸಿ ಹಾರ ಹಾಕೋಣ ಅಂತ. ಅಲ್ವಾ? ಯಾರೇ ಅವನು? ಹೊಸಾಳಿ ಅಂದ್ರನ ಯಾರೇ ಅವನು ಗೊತ್ತಾಯ್ತಾ ಯಾರು ಅಂತ? ನಮ್ಮ ಶ್ರೀಧರ ಅಳಿ ಅಂದ್ರು. ಅಳಿ ಅಂದ್ರೆ ಹೊಸ ಅಳಿ ಅಂದ್ರೆ ಬನ್ನಿಪ್ಪ ಇಲ್ಲಿ. ಶ್ರೀಧರ್, ನಿನ್ನೆ ನಾನು ನಿಮ್ಮ ಜೊತೆ ಹಾಗೆಲ್ಲ ಮಾತಾಡಬಾರ್ದಿತ್ತು. ಅದರಲ್ಲೂ ಈ ಗಂಡುಗಲಿ ವಂಶದ ಕಟ್ಟಕಡೆ ತುಂಡಾಗಿ ಹಾಗೆಲ್ಲ ನಡ್ಕೊಳ್ಳೇಬಾರ್ದಿತ್ತು. ಆದರೂ ಏನೋ ನಡ್ಕೊಂಡ್ಬಿಟ್ಟೆ. ಈಗ ನನ್ನ ತಪ್ಪಿನ ಆತ್ಮಾವಲೋಕನೆ ನಾನು ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಇನ್ಮೇಲೆ ಏನು ಬಂತು? ಈ ಕ್ಷಣದಿಂದ ನೀವು ನಮ್ಮ ಅಳಿ ಅಂದ್ರು. ಅಣ್ಣಯ್ಯ, ಅವ್ರು ಹೇಗೆ ಅಳಿ ಆಗ್ತಾರೆ? ವಿವರಿಸ್ತೀನಿ ಕಣಮ್ಮ. ಮಾತೃಶ್ರೀ ರಂಗಮ್ಮನವರೇ, ಇಷ್ಟು ದಿವಸ ಈ ನಮ್ಮ ಚಂಪಾ ಚಮೇಲಿ ನಿಮ್ಮ ಜೊತೆ ಮಗಳ ತರ ನಡ್ಕೊಂಡಿದ್ದಾಳೆ ಇಲ್ವೋ? ಅಯ್ಯೋ ನನ್ನ ಬಂಗಾಲ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ. ಕಾಮ್ ಟು ದಿ ಪಾಯಿಂಟ್ ಪ್ಲೀಸ್. ನಮ್ಮ ಚಂಪಾ ಚಮೇಲಿ ನಿಮಗೆ ಮಗಳು ಅಂದಮೇಲೆ ಈ ಶ್ರೀಧರ್ ಏನಾಗ್ತಾರೆ? ಅಳಿಯ ಒಂಥರ ಅಳಿಯ. ಒಂದು ತರನ ಎರಡು ತರನ ಒಟ್ಟಲ್ಲಿ ಅಳಿಯ. ನಾವೀಗ ಅವರಿಗೆ ಹಾರ ಹಾಕಿ ಶಾಲು ಓದಿಸ್ತಾ ಇದೀವಿ. ಕೈ ಬಿಡುವಾಗಿದ್ದ ಚಪ್ಪಾಳೆ ತಟ್ಟಿ ಯಾರಿಗಾದ್ರೂ ಸಿಹಿ ತಂದು ಹಂಚ್ಬೇಕು ಅನ್ಸಿದ್ರೆ ಸಿಹಿನೂ ಹಂಚಿ. ಅಳಿ ಅಂದ್ರೆ ಹಿಡೀರಿಪ್ಪ. ಹವ್ಯಕ್ಕೆ ಅವನಿಗೆ ಸನ್ಮಾನ ಮಾಡ್ಬೇಕು. ಚಂಪಂದು 5 ಕೋಟಿ ಆಸ್ತಿ ಇದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಆದ್ರೂ ಹೊಡೆಯೋಣ ಅಂತ ಪ್ಲಾನ್ ಇರ್ಬೇಕು. ನೋ, ನೆವರ್. ಹಬಿಗೆ ಒಂದು ಪೈಸಾನು ಸಿಗ್ಬಾರ್ದು. ಹಾಗೆ ಮಾಡ್ತೀನಿ. ಕೊನೆಗೂ ನನ್ನ ಅಳಿಯ ಅಂತ ಒಪ್ಕೊಂಡ್ರಲ್ಲ. ಮತ್ತೆ ಸತ್ಯಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಮಗೂ ಸರ್ಕಾರಕ್ಕೂ ವ್ಯತ್ಯಾಸನೇ ಇರಲ್ಲ. ನೋಡಿ ಹೊಸ ಅಳಿ ಅಂದ್ರೆ, ನೀವು ಚಂಪಾಳನ್ನ ಮದುವೆ ಆಗಿದ್ರಿ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಖಾತ್ರಿ ಆಗೋಯ್ತು. ಆದ್ರೆ ಅವಳನ್ನ ಸಾಕೋದಕ್ಕೆ ಬೇಕಾದಂಥ ಅರ್ಹತೆಗಳು ಮತ್ತು ಯೋಗ್ಯತೆಗಳು ನಿಮ್ಮಲ್ಲಿ ಇದಾವ ಅನ್ನೋದು ನಮ್ಮದೊಂದು ಚಿಕ್ಕ ಪ್ರಶ್ನೆ. ನನ್ನ ಹತ್ರ ಇವತ್ತು ಹಣ ಆಸ್ತಿ ಏನು ಇಲ್ಲದೆ ಇರ್ಬೋದು, ಆದ್ರೆ ಕಟ್ಕೊಂಡ್ ಹೆಂಡತಿಗೆ ಯಾವತ್ತೂ ಮೋಸ ಮಾಡೋನಲ್ಲ. ಗಂಜಿನೋ ಅಂಬ್ಲಿನೋ ಕುಡಿಸಿ ಪಾರಿವಾಳ ತರ ಸಾಕ್ತೀನಿ. ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ನಮ್ಮ ಅಣ್ಣವ್ರು ಹೇಳಿದ ಡೈಲಾಗ್ಗಳನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಅದೆಷ್ಟು ನೀಟಾಗಿ ಹೊಡೆದು ಹೋಗ್ಬಿಟ್ರಿ ಅಳಿ ಅಂದ್ರೆ. ಏನು ಯಜಮಾನ್ರೆ, ಅವನಿಗೆ ನನ್ನ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆ. ನೋಡಿ ಹೊಸ ಅಳಿ ಅಂದ್ರೆ, ಒಂದು ವಿಷಯನ ಈಗಲೇ ಸ್ಪಷ್ಟ ಮಾಡ್ಕೊಂಬಿಡಿ. ನೀವು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲೋವರೆಗೂ ನಮ್ಮ ಚಂಪಾಳ ಆಸ್ತಿನಲ್ಲಿ 5 ಪೈಸಾ ಕೂಡ ತಮಗೆ ಸೇರಲ್ಲ. ನೀವು ಈ ಆಸ್ತಿ ವಿಚಾರವಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದನ್ನ ಹೇಗೆ ತಗೋಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆಸ್ತಿ ವಿಷಯ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದು ಇತ್ಯರ್ಥ ಆಗೋವರೆಗೂ ಯಾರಿಗೂ ಏನು ಸಿಗಲ್ಲ. ನೀನು ನನ್ನ ಜೊತೆಗಿದ್ರೆ ಸಾಕು, ಆಸ್ತಿ ತನ್ನ ಪಾಡಿಗೆ ಬಂದು ಸೇರುತ್ತೆ. ನೋಡಿ, ಗಂಡ ಹೆಂಡತಿ ಫೈಟ್ ಮಾಡಬಾರ್ದು, ಅನ್ಯೋನ್ಯವಾಗಿರ್ಬೇಕು. ಜಾಜಿ ಚಂಪಲ್ದಿನಿ ಅವ್ರೆ, ತಾವು ಒಂದೇ ಒಂದು ದಿವಸ ಏನಾದ್ರು ನನ್ನ ಜೊತೆ ಆಗಿದ್ದೀರೇನ್ರಿ? ಹಬಿ, ನಮ್ ವಿಷಯ ಓಲ್ಡ್ ಆಗೋಯ್ತು. ಯಂಗ್ ಕಪಲ್ಸ್ಗೆ ಹೀಗೆ ಎನ್ಕರೇಜ್ ಕೊಡ್ಬೇಕು. ಆದಷ್ಟು ಬೇಗ ಈ ಚಂಪನ ಮನೆಯಿಂದ ಓಡಿಸ್ಬೇಕು. ಅಯ್ಯೋ ಶಿವನೇ, ಏಕಾಏಕಿ ಪಾಪ ಹೆಣ್ಣೆಂಟ್ನ ಹೋಗಂದ್ಬಿಟ್ರೆ ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ, ಎಲ್ಲಿ ಅಂತ ಇರ್ತಾಳೆ. ಹೇಳಿ ಕೇಳಿ ನಮ್ಮ ಹೊಸ ಹಳಿ ಅಂದ್ರಿಗೆ ಒಂದು ಕೆಲಸ ಅಂತ ಇಲ್ಲ, ಕಾರ್ಯ ಅಂತ ಇಲ್ಲ. ನಮ್ಮ ಹಳೆ ಹಳಿ ಅಂದ್ರೆ ಅಣ್ಣಂದ್ರಿ ಇವರು. ಯೋಚನೆ ಮಾಡೋದು ಬೇಡಬೇಡ್ರಿ ಹೆಣ್ಣೆಂಗ್ಸು. ಪದ್ದು, ಏನು ಹಬಿ ಇದ್ದಕ್ಕಿದ್ದಾಗ ಉಲ್ಟಾ ಹೊಡಿತಾ ಇದಾರೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. 3 ದಿನ ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ. ನಾನೊಂದು ವಾರ ಚಂಪನ್ ಜೊತೆ ಇಲ್ಲೇ ಇರ್ಬೋದಾ? ಧಾರಾಳವಾಗಿರ್ಬೋದು, ಆದ್ರೆ ಚಂಪನ್ ಜೊತೆಲಲ್ಲ. ಹಾಲಲ್ಲಿ ಚಾಪೆ ದಿಂಬು ಹಾಸ್ಕೊಂಡು ನನ್ನ ಜೊತೆಲಿ. ಏನು ಹೊಳಿ? ಗಂಡ ಹತ್ರ ಈಗ ಮಾತಾಡೋದು? ನೀನ್ ಯಾವ ಸೀಮೆ ಗಂಡನ? ಏನ್ ಅಡ್ಗೆ ಮಾಡ್ತಾ ಇದೀಯಾ? ನನ್ಗೆ ಇಷ್ಟ ಬಂದಿದ್ ಮಾಡ್ತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನು ನಿನ್ ಗಂಡ, ನಾನ್ ಹೇಳಿದ್ದೇನೆ ಮಾಡ್ಬೇಕು. ಅತ್ತೆ,
ಶ್ರೀಧರ ಹೆಂಡತಿ ಹತ್ರ ಮಾತಾಡುವಾಗ ಸ್ವಲ್ಪ ನಯ ನಾಜೂಕು ಇಲ್ಲಲೇ. ಎಂತ ನಯನ ಜುಕ್ರಿ, ಈಗಲೇ ಇವಳು ಈಗ ಆಡ್ತಾಳಲ್ಲ, ಇನ್ ನಮ್ಮನೆಗೆ ಬಂದ್ರೆ ಏನ್ ಗತಿ ಅಂತ. ಈಗ ನಿನಗೆ ಏನ್ ಬೇಕಪ್ಪ? ನನಗ್ ಬೇಕಾಗಿರೋದು ದಿಲ್ ಪಸಂದು, ದುಬೈ ದಮ್ಮೀರು, ಪಾಕಡ ಪ್ಯಾರಿಸು, ಅಮೆರಿಕನ್ ಆಂಬಡೆ, ಅಂಡರ್ಟೇಕರ್. ರಾಮ ರಾಮ, ಇವೆಲ್ಲ ತಿನ್ನವ ಬಿಸಾಕವ? ಇವೆಲ್ಲ ಇಂಟರ್ನ್ಯಾಷನಲ್ ಡಿಶಸ್. ನೀನ್ ಕೇಳಿದಿನೆಲ್ಲ ಮಾಡಿ ಕುಕ್ಕಕ್ಕೆ ಮನೆ ಸಾಮಾನ್ ಇರ್ಬೇಕಲ್ಲ. ಸಾಮಾನ್ ಇಲ್ದಿದ್ರೆ ಹೋಗಿ ತಂದು ಮಾಡ್ಬೇಕು. ಮಾಡ್ಕೊಡ್ಲಿಲ್ಲ ಅಂದ್ರೆ ನಿನ್ನ ಬೆರಳುಗಳನ್ನೇ ಕತ್ತರಿಸಿ ಚಂಪಾ ಫಿಂಗರ್ ಮಸಾಲ ಮಾಡ್ಬಿಡ್ತೀನಿ. ನನ್ ಕೈ ಬೆಳ್ ಸುದ್ದಿಗೆ ಬಂದ್ರೆ ನಿನ್ ಕತ್ಕೊಯ್ತೀನಿ. ಚಂಪಾ, ಬಿಹೇವ್ ಯೋರ್ ಸೆಲ್ಫ್. ಗಂಡ ಏನ್ ಲೈಕ್ ಮಾಡ್ತಾನೋ ಅದನ್ನ ಕುಕ್ ಮಾಡಿ ಬಡಿಸ್ಬೇಕಾಗಿದ್ದು ಹೆಂಡತಿ ಧರ್ಮ. ನೀವೇನ್ರಿ ನನಗೆ ಹೇಳೋದು? ನೀವ್ ನಿಮ್ ಯಜಮಾನ್ರನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಿದ್ರ ಅಂತ ನನ್ಗೂ ಗೊತ್ತು. ಯಾಕ್ರಿ ಜಾಜಿ ಅವ್ರೆ, ನೀವು ನಿಮ್ ಗಂಡನ ಸರಿಯಾಗಿ ನೋಡ್ಕೋತಾ ಇಲ್ವಾ? ಏನ್ ಚೆನ್ನಾಗಿ ನೋಡ್ಕೊಳ್ಳೋದು? ಗಂಡನ ಬೆಡ್ರೂಮ್ ಒಳಗೆ ಬಿಡಲ್ಲ. ನನಗೆ ನಿಮ್ಮಂತ ಹೆಂಡತಿ ಸಿಕ್ಕಿದ್ರೆ ಬಲಿ ಹಾಕ್ಬಿಡ್ತಿದ್ದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೋಲ್ಡ್ ಯೋರ್ ಟಂಗ್. ಟಾಕ್ ಎಲ್ಲೆಲ್ಲ ಹೋಗ್ತಾ ಇದೆ. ಯಾರು ಹೇಗಾದ್ರೂ ಹಾಳಾಗೋಗ್ಲಿ, ನೀನು ಮಾತ್ರ ಸರಿಯಾಗಿ ಅಡಿಗೆ ಮಾಡಿ ಬಡಿಸ್ಬೇಕು. ಮಾಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಮಾಡ್ಲಿಲ್ಲ ಅಂದ್ರೆ ಆಂಟಿ, ಇವಳು ನಮ್ಮ ಮದುವೆ ಆಗಿ 1 ವರ್ಷ ಆದ್ಮೇಲೆ ಯಾಕೆ ಮನೆ ತುಂಬಿಸ್ಕೊತಾ ಇದೀನಿ ಗೊತ್ತಾ? ನೀನೇ ಶನಿಕಾಟ ಅಂತ ಹೇಳಿದ್ಯಲ್ಲಪ್ಪ. ಮೊದಲನೇ ಹೆಂಡತಿ ಶನಿ ಕಾಟ ಅದು. ಓ ಮೈ ಗಾಡ್, ಈಗಾಗಲೇ ನಿಮ್ ಮ್ಯಾರೇಜ್ ಆಗಿತ್ತಾ? ಹೌದು, ಅವಳು ನಾ ಕೇಳಿದ ಅಡುಗೆ ಮಾಡ್ಲಿಲ್ಲ, ಅದಕ್ಕೆ ಕತ್ತರ್ಸಾಕ್ಬಿಟ್ಟೆ. ಆಮೇಲೆ 1 ವರ್ಷ ಜೈಲಾಯ್ತು, ಸರಿಯಾಗಿ ಸಾಕ್ಷಿ ಇರ್ಲಿಲ್ಲ ಅಂತ ನನ್ನ ಬಿಟ್ಬಿಟ್ರು. ಅಷ್ಟರೊಳಗೆ ಇವಳ ಜೊತೆ ಮದುವೆ ಆಗಿತ್ತಲ್ಲ, ಹಾಗಾಗಿ ಹೇಳಿಲ್ಲ. ಅಂದ್ರೆ ನಿನ್ ಕೊಲೆಗಾರನ? ಈಗ್ಲೂ ನಾನು ಕೇಳಿದ ಅಡುಗೆನ ಮಾಡಿ ಬಡಿಸ್ಲಿಲ್ಲ ಅಂದ್ರೆ ನಿನ್ನನ್ನ ಕತ್ತರ್ಸಾಕ್ಬಿಡ್ತೀನಿ. ಬಿಡ್ರೋ ಬಿಡ್ರೋ, ಯಾಕೋ ಇಬ್ರು ಹೀಗೆ ಎಳ್ಕೊಂಡ್ ಬರ್ತಾ ಇರ ನನ್ನ? ಹೊತ್ಕೊಂಬರಕ್ ಆಗ್ಲಿಲ್ವಲ್ಲಪ್ಪ, ಅದಕ್ಕೆ ದರ ಎಳ್ಕೊಂಡ್ ಬಂದ್ವಿ. ಏನ್ ವಿಷಯ? ಮಸಾಲೆ ದೋಸೆಗೆ 200 ರೂಪಾಯಿ ಕೊಡು ಹೇಳ್ತೀವಿ. ನಿಮ್ಮಿಬ್ರಿಗೆ ದುಡ್ಡು ಕೊಡೋದಕ್ಕೆ ನನ್ಗೇನ್ ಗ್ರಾಚಾರಣ? ದುಡ್ಡು ತಗೊಳ್ದೆ ಹೇಳೋದಕ್ಕೆ ನಮ್ಮಿಬ್ಬರಿಗೆ ಏನ್ ಗ್ರಾಚಾರನ? ಸರಿ ಬಿಡಿ. ಎಲ್ಗ ಹೋಗ್ತಾ ಇದ್ಯಾ? ಮನಳಿದ್ದು ಸಾಕಾಗಿದೆ, ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ. ನೀನು ಬಂದಾಗಿಂದ ನಮ್ಮಿಬ್ಬರಿಗೆ ಸುತ್ತಾಡಕ್ ಆಗ್ತಾ ಇಲ್ಲ, ನೀನ್ ಹೋಗಿ ಸುತ್ತಾಡ್ಬಿಡ್ತೀಯಾ? ಅದೇನೇ ಸುತ್ತಾಡದಿದ್ರು ಇಲ್ಲೇ ಸುತ್ತಾಡು. ಜಾಜೆಟ್ಗೆ ಕುರಿ ರೆಡಿ. ಯಾರನ್ನೋ ಇವನ್ ಕುರಿ ಅಂತ ಇರೋದು? ಕೋಳಿ ಕೇಳಿ ಯಾರು ಮಸಾಲೆ ಅರಿಯೋದಿಲ್ಲಮ್ಮ. ಇಷ್ಟೊತ್ತು ಕುರಿ ಅಂದ್ರಿ, ಈಗ ಕೋಳಿ ಅಂತ ಇದ್ದೀರಾ. ಯಾರೋ ಇವೆರಡು? ನೀನೇ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಯಾರು? ಜಾಜಿ, ಗಲಿಗಲಿ ವಂಶದ ಸೊಸೆ. ಅದ್ಗೆ ಅದು ಗಲಿ ಅಲ್ಲ, ಗಂಡು ಗಲಿ. ಹಾ, ಆ ವಂಶದ ಸೊಸೆ. ನನ್ಗೆ ನೀನು ಮೋಸ ಮಾಡ್ತೀಯಾ? ಒಂದು ಕ್ಷಣ ಇಲ್ಲಿರ್ಬಾರ್ದು. ಔಚ್! ನಾನ್ ಯಾಕೆ ಹೋಗ್ಬೇಕು? ನಾನ್ ನಿನ್ಗೆ ಚಂಪನ್ ಎಳ್ಕೊಂಡು ಹೋಗೋದಕ್ಕೆ ಅಂತ ಮನೆ ಕೊಟ್ಟಿದ್ದೀನಿ. ಅದು ಒಂದೇ ಡೂಪ್ಲಿಕೇಟ್ ರೆಕಾರ್ಡ್ ಇರ್ಲಿ ಅಂತ ಒಂದು ಟ್ರಿಕ್ ಫೋಟೋನ ಕೊಟ್ಟಿದ್ದೀನಿ. ಆದ್ರೆ ನೀನ್ ಏನ್ ಮಾಡ್ತಿರೋದು? ನೀವು ಕೊಟ್ಟಿದ್ದು ಜೂಜ್ಬಿ 5,000 ರೂಪಾಯಿ, ಚಂಪನ ಹೆಸರಲ್ಲಿರೋದು 5 ಕೋಟಿ ರೂಪಾಯಿ. ಮಾರಾಯ, ಅವಳು ಎಳ್ಕೊಂಡು ಹೋಗಿ 5 ಕೋಟಿ ರೂಪಾಯಿನ ನೀನೇ ಇಟ್ಕೋ. ಯಾರು ಬೇಡ ಅಂದವರು? ಅದನ್ನ ಹೇಳೋದಕ್ಕೆ ನೀವ್ ಯಾರ್ರಿ? ನನಗೆ ಯಾವಾಗ ಬೇಕೋ ಚಂಪನ್ ಕರ್ಕೊಂಡು ಹೋಗ್ತೀನಿ. ನನ್ನ ವಿಚಾರಕ್ಕಾಗ್ಲಿ ಚಂಪನ್ ವಿಚಾರಕ್ಕಾಗ್ಲಿ ಯಾರಾದ್ರೂ ಬಂದ್ರೆ ನಿಮ್ ಹೆಣ್ಣುಗಳನ್ನ ಇಲ್ಲೇ ಮಲಗಿಸ್ಬಿಡ್ತೀನಿ. ಈಗಾಗ್ಲೇ ಸಾಕಷ್ಟು ಕೊಲೆಗಳನ್ನ ಮಾಡಿದೀನಿ, ಇನ್ 4 ಕೊಲೆ ಮಾಡಿದ್ರೆ ನನ್ನನ್ನೇನ್ 2 ಸಲ ಗಲ್ಗೇರ್ಸಲ್ಲ. ಏನಕ್ಕೆ ಇವನ್ನ ಕರ್ಸಿದ್ದು? ನಾವು ನಮ್ಗೆ ರೋಪ್ ಹಾಕ್ತಾ ಇದ್ದಾನೆ. ನಾವೆಲ್ಲ ಸೇರಿ ಚಂಪಂಗ ಅನ್ಯಾಯ ಮಾಡ್ದಂಗ ಆಗ್ತಿದೆ. ವೇಟ್, ಚಂಪಾ, ಚಂಪಾ, ಕಮ್ ಹಿಯರ್. ಏನ್ ಜಾಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಕೂರ್ತು ಕೊಡ್ತೀನಿ. ನೀವಿಬ್ರು ಸೇರ್ಬಿಟ್ಟು ನನ್ನ ರೊಚ್ಚಿಗೆ ಹೇಳ್ಬೇಡಿ. ಈ ಅಕ್ಕಪಕ್ಕದ ಆಟ ಬಿಟ್ಟು ಮೊದಲು ವಿಷಯ ಚುಕ್ತಾ ಬರ್ರಿ. ನನಗಿರೋದು ಒಬ್ಳೆ ಹೆಂಡತಿ. ಏನಪ್ಪ, ಬನ್ನಿ ಇಲ್ಲಿ. ಏನು ಬಲ್ಲು? ನನಗೆ ನೀವಿಬ್ರು ಗಂಡಂದ್ರಿದ್ದಾರ? ಚಂಪಾ, ಈಗ ಬಂದಿರೋ ಶ್ರೀಧರ ನಿನ್ ಗಂಡ ಅಲ್ಲ. ನಾನು ಅವತ್ತೇ ಅವ್ನು ನನ್ ಗಂಡ ಅಲ್ಲ ಅಂತ ಹೇಳಿದೆ, ಆದ್ರೆ ನೀವೇ ಅವನೇ ನಿನ್ ಗಂಡ ಅಂತ ನಂಬಿಸಿದ್ದು. ಚಂಪಾ, ಐ ಆಮ್ ವೆರಿ ಸಾರಿ ಚಂಪಾ. ನಾನು ಆ ಫೋಟೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡು ಹಾಗೆ ಹೇಳ್ಬಿಟ್ಟೆ. ಡೂ ಒನ್ ಥಿಂಗ್, ಅವನ ಜೊತೆ ಟಾಕ್ ಮಾಡ್ಬೇಡ. ಬೇಡ ಬೇಡ ಬೇಡ, ಅವನ ಮನೆಯಿಂದಾನೇ ಓಡಿಸ್ಬಿಡು. ಅದ್ ಹೇಗಾಗುತ್ತೆ? ಯಾಕೆ ದಿನ ಅವನ ಹತ್ರ ಮಾತಾಡಿ ಮಾತಾಡಿ ನನ್ ಫ್ರೆಂಡ್ ಹಾಕ್ಬಿಟ್ಟಿದ್ದಾನೆ. ಹಾಳಾಗ್ಲಿ ಹೋಗ್ಲಿ, ಅವನ ಜೊತೆ ಬಿಟ್ಬಿಡು. ತೀರಾ ಹತ್ರ ಫ್ರೆಂಡ್ ಹಾಕ್ಬಿಟ್ಟಿದ್ದಾನೆ. ನಾನು ಅವನ್ನ ಲೈಟ್ ಆಗಿ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಡೂ ಒನ್ ಥಿಂಗ್, ನಿನ್ ಲಗೇಜ್ ನೀನ್ ತಗೋ, ಅವನ್ ಲಗೇಜ್ ಅವನ್ ತಗೊಳ್ಳಿ. ಇಬ್ರು ಸೇರ್ಕೊಂಡು ಹೋಗಿ ನಿಮ್ ಹಳ್ಳಿಯಲ್ಲಿ ಸೆಟ್ಲ್ ಆಗ್ಬಿಡಿ. ಅವ್ರು ಹೇಳೋವರೆಗೂ ನಾವೆಲ್ಲೂ ಹೋಗಲ್ಲಪ್ಪ. ನನ್ನ ಯಜಮಾನ್ರು ಅದಕ್ಕೆ 200 ರೂಪಾಯಿ ಆಸೆಗೋಸ್ಕರ ನಿಮ್ ಪಕ್ಷಕ್ಕೆ ಬಂದು ಈಗ ನಮ್ ಕೂಡನೇ ಅಲ್ಲಾಡ್ತಾ ಇದೆ. ಅವನಾಗ ಅವನೇ ಮನೆಯಿಂದ ಆಚೆ ಓಡೋಗ್ಬೇಕು. ಹಾಗೆ ಏನಾದ್ರು ಪ್ಲಾನ್ ಮಾಡಿ. ಸುಮ್ನೆ ಪ್ಲಾನ್ ಮಾಡಕ್ ಆಗುತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಲೇ ವಿಟ್ಲ, ನಮ್ ಪ್ಲಾನ್ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೋಗಿ ದೋಸೆ ತಿನ್ಕೊಂಬೋಣ ಬರ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ಹೇಯ್, ಕುಡ್ಕೊಂಬಂದಿದ್ಯಾ? ಏನೋ ಸ್ವಲ್ಪ ಲೈಟ್ ಆಗಿ ತಗೊಂಡಿದ್ದೆ. ಡ್ರಿಂಕ್ ಮಾಡ್ಕೊಂಡು ಮನೆಯೊಳಗೆ ಬಂದಿದ್ದಿಲ್ಲ, ನಿಂಗೆ ಶೇಮ್ ಆಗಲ್ಲ? ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವ ಊರ್ ದುರ್ಗಿನೇ? ಪದ್ದು ಬಿಟ್ಲ ಏನ್ ನೋಡ್ತಾ ಇದ್ದೀರಾ? ಕಿಕ್ ಮಾಡಿ ಆಚೆಗೆ ದಪ್ಪಿ.
ಒಂದ್ ಸರಿ ನನ್ನ ತಂಟೆಗೆ ಏನಾದ್ರು ಬಂದ್ರೆ ರಾಂಗ್ ಆಗಿ ಕುಡ್ಕೊಂಡ್ ಬಂದು ಅದೇ ಬಾಟ್ಲಲ್ಲಿ ಇಬ್ರಿಗೂ ಚುಚ್ಬಿಡ್ತೀನಿ. ಈ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮನೆ ಒಳಗೆ ಕಾಲಿಟ್ಟ ಅಂದ್ರೆ ಕತೆ ಮುಗೀತು. ಸುಳ್ಳು ಸೈಲೆಂಟ್ ಹೊರಗಡೆ ಹೋಗ್ಬೇಕು, ಸತ್ಯ ಸಲ ಮುಡಿತ ಎದುರಿ ಬರ್ಬೇಕು. ಇಲ್ಲಾಂದ್ರೆ ಕಬ್ಬಣ ಕಾಸು ಬರ ಹಿಡಿದು ಬಿಡ್ಕಿಲ್ವಾ? ಹಲೋ ಇನ್ಸ್ಪೆಕ್ಟರ್. ಹೇಳಿ, ಇದರಲ್ಲಿ ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು, ಯಾರ್ ಗಂಡ ಯಾರು ಹೆಂಡತಿ? ಯಾಕೆ ಹೆಂಡ್ತಿ ಎಲ್ಲಿ ಹೆಂಡ್ತಿ? ಬೀಗ ಬಾಯಿಗೆ ಬೀಗ. ಈಗ ನಾನು ಬೀಗ ಹಾಕೋತೀನಿ, ಮನೆಗೆ ಬಂದ್ಮೇಲೆ ನೀವು ಬೀಗ ಹಾಕೋಬೇಕಾಗತ್ತೆ. ಹೇಳಿ, ನೀವು ಕತೆ ಶುರು ಮಾಡ್ಕೊಳ್ಳಿ. ಡೂಪ್ಲಿಕೇಟ್. ಇವನೇ ಡೂಪ್ಲಿಕೇಟ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ? ದಾಖಲೆನಾ ತಗೊಳ್ಳಿ. ಇದೆಲ್ಲ ಸುಳ್ಳು ದಾಖಲೆ. ನಾನು ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ. ಇದು ಸುಳ್ಳು ದಾಖಲೆ ಅಂತ ನಿಮ್ಗೆ ಗೊತ್ತಾಯ್ತು ಬಾವ? ಮರ್ಯಾದೆ ಮರ್ಯಾದೆ. ಮರ್ಯಾದೆ ಇವಾಗ ನಾನು ನಿಮಗ್ ಕೊಡ್ತೀನಿ, ಮನೆಗೆ ಬಂದ್ಮೇಲೆ ನೀವು ನನಗೆ ಕೊಡ್ಬೇಕಾಗತ್ತೆ. ಜಾಜಿ ಅವರು ಹೇಳಿಲ್ವೇನು ಈ ಸುಳ್ಳು ದಾಖಲೆ ನಾನೇ ಕೊಟ್ಟಿದ್ದು ಅಂತ? ಮತ್ತೆ ನಾವು ಜಾಜಿ ಅವ್ರನ್ನ ತಾನೇ ಅರೆಸ್ಟ್ ಮಾಡ್ಬೇಕು? ಲೇ, ಗುರುತು ಪರಿಚಯ ಇರೋರ್ನೆಲ್ಲ ಹಾಗೆಲ್ಲ ಅರೆಸ್ಟ್ ಮಾಡಕ್ಕಾಗುತ್ತೇನೋ? ನಮ್ ಸಪೋರ್ಟ್ ಅವ್ರಿಗೆ, ಅವ್ರ ಸಪೋರ್ಟ್ ನಮಗೆ. ಓಹೋ, ಈ ಪಕ್ಷೇತರ ಅಭ್ಯರ್ಥಿಗಳು ಪಾರ್ಟಿಗಳನ್ನ ಅದ್ಲು ಬದ್ಲು ಮಾಡ್ತಾರಲ್ಲ ಹಾಗೆ. ನೋಡಿ ಸ್ವಾಮಿ, ನಾನ್ ನಿಮ್ಮನ್ನ ಆಮೇಲೆ ಬಂದು ವಿಚಾರಿಸ್ಕೊತೀನಿ. ಪಾಂಡುರಂಗ ಅವರು ಬಂದು ವಿಚಾರಿಸ್ಕೋತಾರೆ. ದಾಖಲೆ ಒರಿಜಿನಲ್ಲೇ. ಸಂತೋಷ, ನೀವು ವಿಚಾರಿಸ್ಕೊಳ್ಳೋದಾದ್ರೆ ಕೇಸ್ ಕ್ಲೋಸ್. ಆದ್ರೆ ಇನ್ಸ್ಪೆಕ್ಟರ್, ಈ ಫೋಟೋಸ್ ಎಲ್ಲ ಡೂಪ್ಲಿಕೇಟು. ಇಲ್ಲ ಮೇಡಮ್, ಈ ದಾಖಲೆ ಕರೆಕ್ಟ್ ಆಗಿದೆ. ಅದಕ್ಕೆ ಅವೆಲ್ಲ ಡೂಪ್ಲಿಕೇಟು ನೀವೇ ಮಾಡ್ಕೊಟ್ಟಿದ್ದು ಅಂತ ಹೇಳಿ. ನೋಡಿ, ನೀವು ಡೂಪ್ಲಿಕೇಟ್ ದಾಖಲೆಗಳನ್ನ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ. ಈಗ ಹೇಳಿ, ಇದು ಒರಿಜಿನಲ್ ಡೂಪ್ಲಿಕೇಟು? ಇದು ಒರಿಜಿನಲ್. ಹಾಗಾದ್ರೆ ನಾವು ಬಂದ್ ಕೆಲಸ ಆಯ್ತು. ಬನ್ನಿ ಬಾವ. ಏನ್ ಮುಖ ನೋಡ್ತಾ ಇದ್ದೀರಾ? ಇಬ್ರು ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬನ್ನಿ. ಏಯ್, ನಾನು ನನ್ನ ರಾಣಿ ಮಾತಾಡ್ತಾ ಇದೀವಿ. ಬೇಗ ಅಡ್ಗೆ ಮಾಡಿ ಬಡ್ಸೆ ಜಾಜಿ. ಅದಕ್ಕೆ ಈಗ ಏನು ಮಾಡಕ್ಕಾಗಲ್ಲ. ನೀವು ತಾನೇ ಅವನ್ನ ಕರ್ಸಿದ್ದು, ಅದಕ್ಕೆ ನಿಮ್ಗೆ ಉಲ್ಟಾ ಹೊಡಿತಾ ಇದ್ದಾನೆ. ಅದು ನಾನು ಯಾವತ್ತೂ ಕುಕ್ ಮಾಡಿಲ್ವಲ್ಲ. ಚಂಪಾ, ಹೋಗ್ ತಲೆ ಮೇಲೆ 4 ಕುಟ್ಟು ಆಗ ಅಡ್ಗೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಜಾಸ್ತಿ ಮಾತಾಡಿದ್ರೆ ತರ್ತೀನಿ. ಏನು ಮಹಾರಾಣಿ ತರ ಮೆರಿತಾ ಇದೆ? ಸರಿಯಾಗಿ ಅಡ್ಗೆ ಮಾಡಿ ಬಡಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕು. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಎಲ್ಲದನ್ನು ನಿನ್ ತಲೆ ಮೇಲೆ ಸುರಿತೀನಿ. ಶ್ರೀಧರ, ನಮ್ಮ ಮನೆ ಬಿಟ್ಟು ಯಾಕೆ ಹೋಗ್ತಿಲ್ಲ? ಪಾಂಡುರಂಗ ಅವ್ರು ಹೇಳೋ ತನಕ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಅವ್ರು ಯಾಕೆ ಹೇಳ್ಬೇಕು? ನಿನ್ನ ಕರ್ಸಿದ್ದು ನಾನು, ನಿಂಗೆ 5000 ರೂಪೀಸ್ ಮನಿ ಕೊಟ್ಟಿದ್ದು ನಾನು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ನಾನು. ನನ್ನ ಹತ್ರ ನನ್ನ ಮನಿ ತಗೊಂಡು ನನಗೆ ಮೋಸ ಮಾಡ್ತೀಯಾ? ಜಾಜಿ ಚಂಪಲ್ದಿನಿ ಅವರೇ, ಬೇಷ್. ಅಲ್ಲ, ಡೂಪ್ಲಿಕೇಟ್ ದಾಖಲೆಗಳನ್ನ ಕೊಟ್ಟು ನಮ್ಮ ಚಂಪನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ತೀರ್ಮಾನ ಕೈಗೊಂಡಿದ್ರಲ್ಲ, ನೀವು ಒಬ್ಬ ಹೆಂಗಸ್ರೇನ್ರಿ? ಹಾಬಿ, ಡೋಂಟ್ ಟಾಕ್ ರಬೇಶ್. ಇವಳು ಇಲ್ಲೇ ಇದ್ರೆ ನೀವು ಸಿಕ್ಕಾಪಟ್ಟೆ ಮೆರಿತೀರಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಆದ್ರೆ ಇವನು ನನ್ನ ಹತ್ರನೇ ಮನಿ ತಗೊಂಡು ನನಗೆ ಮೋಸ ಮಾಡ್ತಾರೆ. ಅವ್ನು ಯಾಕೆ ಹಾಗೆ ಮಾಡಿದ ಅನ್ನೋದು ನಾನು ಹೇಳ್ತೀನಿ, ಕೇಳಿಸ್ಕೊಡ್ರಿ. ಅಲ್ಲ, ಇಷ್ಟೆಲ್ಲ ನಾಟಕ ಮಾಡೋದಕ್ಕೆ ಇವನಿಗೆ 5000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡಿದ್ರಲ್ಲ, ನಿಮ್ಮೆಲ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ನಾನು ಇವನಿಗೆ 10,000 ರೂಪಾಯಿ ಕೊಟ್ಟು ಮೊದಲೇ ಬುಕ್ಕಿಂಗ್ ಮಾಡಿದ್ದೆ.